ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೈತ್ರ. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಆಲೂ ಮೆಣಸಿನ್ಕಾಯಿ ಬಜ್ಜಿ. ಮಾಡಲು ಬೇಕಾಗುವ ಪದಾರ್ಥಗಳು: 7 ರಿಂದ 8 ಬಜ್ಜಿ ಮೆಣಸಿನ್ಕಾಯಿ, 1 ಕಪ್ ಕಡಲೆ ಹಿಟ್ಟು, 4 ರಿಂದ 5 ಆಲೂಗಡ್ಡೆ, 2 ರಿಂದ 3 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ. ಮಾಡುವ ವಿಧಾನ: ಕುಕ್ಕರ್ನಲ್ಲಿ ಆಲೂಗಡ್ಡೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿನ ಓಪನ್ ಮಾಡ್ಕೊಳ್ಬೇಕು. ಒಳಗಡೆ ಇರುವಂಥ ತಿಳನ್ನೆಲ್ಲ ತೆಗೆದುಬಿಟ್ಟು ಬೆಂದಿರುವಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಡಲೆ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಆಲೂ ಈರುಳ್ಳಿ ಮಸಾಲೆನ ಹಸಿಮೆಣ್ಸಿಕಾಯಲ್ಲಿ ತುಂಬಬೇಕು. ಆ್ಯಂಡ್ ಹಸಿಮೆಣ್ಸಿಕಾಯಿ ಕಡಲೆ ಹಿಟ್ಟಲ್ಲಿ ಅಜ್ಜಿ ಎಣ್ಣೆಲಿ ಬಿಡಬೇಕು. ಬಣ್ಣ ಬದಲಾಗುವವರೆಗೂ ಎರಡೂ ಬದಿಯಲ್ಲಿ ನಾವು ಬಜ್ಜಿಯನ್ನು ಬೇಯಿಸಿದರೆ ರುಚಿಕರವಾದ ಸ್ವಾದಿಷ್ಟಕರವಾದ ಆಲೂ ಬಜ್ಜಿ ಮೆಣಸಿನ್ಕಾಯಿ ಸವಿಯಲು ಸಿದ್ಧ. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರೀಸ್.